ಕಮಿಂಗ್ ಬ್ಯಾಕ್ ಟು ಇವತ್ತಿನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗದೇ ಇರೋಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಸರ್ ನೋಡಿ, ಇವತ್ತು ನೀವು ಕೊಟ್ಟಂತಹ ಡೇಟಾ ಮತ್ತು ನಾನು ಕೊಟ್ಟಿರ್ತಕ್ಕಂಥ ಡೇಟಾ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಆದರೆ ನೋಡಿ, ಮೂಲ ಬೆಲೆ 58 ರೂಪಾಯಿ ಚಾರ್ಜ್ ಮಾಡ್ತಾರೆ ಮೂಲ ಬೆಲೆ. ಅದರೊಳಗಡೆ ಕೇಂದ್ರ ಸರ್ಕಾರ 11 ರೂಪಾಯಿ 90 ಪೈಸೆ ಚಾರ್ಜ್ ಹಾಕುತ್ತೆ ಸರ್ ಅದ್ರ ಮೇಲೆ, ಅಂದರೆ ಆ ಮೂಲ ಬೆಲೆ ಮೇಲೆ 55 ರೂಪಾಯಿ ಮೇಲೆ. ಇದಕ್ಕೆ ಮುಂಚೆ 29 ರೂಪಾಯಿ 99 ಪೈಸೆ ಚಾರ್ಜ್ ಮಾಡ್ತಿತ್ತು, 10 ರೂಪಾಯಿ ಕಡಿಮೆ ಮಾಡ್ದೋ. ಯಾಕೆ ಕಡಿಮೆ ಮಾಡ್ದೋ? ದೇಶ ಸಮಸ್ಯೆನಲ್ಲಿದೆ, ದೇಶದಲ್ಲಿ ಇವತ್ತು ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ, ಆ ಕಾರಣಕ್ಕೋಸ್ಕರ ನಾವು 10 ರೂಪಾಯಿ ಕಡಿಮೆ ಮಾಡಬೇಕು ಅಂತೇಳಿ ನಾವು ಕಡಿಮೆ ಮಾಡ್ದೋ. ಎಕ್ಸೈಸ್ ಡ್ಯೂಟಿ, ಕೇಂದ್ರದ ಎಕ್ಸೈಸ್ ಡ್ಯೂಟಿ, ಡೀಲರ್ ಕಮಿಷನ್ 4 ರೂಪಾಯಿ ಸಮಥಿಂಗ್ 1 ಲೀಟರ್ಗೆ ಹೋಗುತ್ತೆ ಸರ್. ಕರ್ನಾಟಕ ಅತಿ ಹೆಚ್ಚು, ದೇಶದಲ್ಲೇ ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇದೆ, 27%. ಅಂದರೆ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ 35% ತೆಲಂಗಾಣ ಹಾಕುತ್ತೆ ಸರ್. ಇವ್ರಿಗೆ ಇನ್ನೊಂದು ಹೇಳಿದ್ರು ನಮ್ಮ ಆರ್ ಅಶೋಕ್ ಅವ್ರು ಹೇಳ್ಬೇಕಾದ್ರೆ, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅಂತೇಳಿ. ಉದಾಹರಣೆಗೆ ಮೂಲ ಬೆಲೆ 58 ರೂಪಾಯಿ ಇರುತ್ತೆ ಸರ್. ಈ ಕಂಪನಿಗಳು ಆಟೋಮೆಟಿಕ್ ಆಗಿ ಮೂಲ ಬೆಲೆ 58 ರೂಪಾಯಿಂದ 60 ರೂಪಾಯಿ ಮಾಡಿಬಿಡ್ತಾರೆ ಅಥವಾ 61 ರೂಪಾಯಿ ಮಾಡ್ತಾರೆ. ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂದರೆ, 58 ರೂಪಾಯಿಗೆ 27% ಇತ್ತಲ್ಲ, ಈಗ ಮೂಲ ಬೆಲೆ 61 ರೂಪಾಯಿ ಆದಾಗ ಅದ್ರ ಮೇಲೆ ಮತ್ತೆ 27% ಆಗುತ್ತೆ. ಆ 27% ಆದಾಗ 0.5 ಪೈಸನೋ 0 ಅಥವಾ 1 ರೂಪಾಯಿನೋ 80 ಪೈಸನೋ ಈ ರೀತಿ ರಾಜ್ಯ ಸರ್ಕಾರಕ್ಕೆ ಲಾಭ ಆಗುತ್ತೆ. ಬಟ್ ಕೇಂದ್ರ ಸರ್ಕಾರದ ಹಂಗಲ್ಲ, ಪರ್ಸೆಂಟೇಜ್ ಅಲ್ಲ, ಕಾನ್ಸ್ಟೆಂಟ್. ಆ ಕಾರಣಕ್ಕೋಸ್ಕರ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಸ್ವತಃ ನರೇಂದ್ರ ಮೋದಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನೀವು ಸಹ ಏನೀಗ ಡೆಲ್ಲಿ ತೆಗೆದುಕೊಂಡ್ರೆ ಅಥವಾ ಬೇರೆ ಬೇರೆ ರಾಜ್ಯಗಳು ತೆಗೆದುಕೊಂಡ್ರೆ ಬಹಳ ಕಡಿಮೆ ಟ್ಯಾಕ್ಸ್ ಇದೆ ಸರ್. ಅವ್ರುಗಳ ನೋಡಿ, ಈಗ ಅರುಣಾಚಲ ಪ್ರದೇಶದಲ್ಲಿ 1 ಲೀಟರ್ ಬೆಲೆ 93 ರೂಪಾಯಿ ಇದೆ, ದೆಹಲಿನಲ್ಲಿ 97 ರೂಪಾಯಿ ಇದೆ, ಗುಜರಾತಲ್ಲಿ 97, ಹಿಮಾಚಲ ಪ್ರದೇಶದಲ್ಲಿ 105, ತೆಲಂಗಾಣದಲ್ಲಿ 112, ಮೇಘಾಲಯದಲ್ಲಿ 98, ಉತ್ತರ ಪ್ರದೇಶದಲ್ಲಿ 97, ಉತ್ತರಾಖಂಡದಲ್ಲಿ 98. ಆ ಕಾರಣಕ್ಕೋಸ್ಕರ ಕೆಲವು ರಾಜ್ಯಗಳಿಗೆ, ಅಂದರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ನೀವು ಕಡಿಮೆ ಮಾಡಿ, ನಿಮ್ಮ ಪರ್ಸೆಂಟೇಜ್ ಇನ್ನೂ ಕಡಿಮೆ ಮಾಡಿ ಅಂತ. ಈಗ ಡೆಲ್ಲಿನಲ್ಲಿ 19% ಆಗ್ತಾರೆ ಸರ್, ಕರ್ನಾಟಕದಲ್ಲಿ 27% ಆಗ್ತಾರೆ, ಗೋವಾದಲ್ಲಿ 21%, ಹರಿಯಾಣ 18%, ಮಹಾರಾಷ್ಟ್ರ 25, ತೆಲಂಗಾಣ 35, ಕರ್ನಾಟಕ 27, ಉತ್ತರ ಪ್ರದೇಶ 19%, ಉತ್ತರಾಖಂಡ 16%. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಆಗ್ತಾ ಇರೋದ್ರಿಂದ ಇದು ನಮಗೆ ಜಾಸ್ತಿ ಬರ್ಡನ್ ಆಗ್ತಾ ಇದೆ. ಅದರಿಂದ ನಾವು ಈ ಮುಖಾಂತರ ರಾಜ್ಯ ಸರ್ಕಾರ ಕೇಳ್ಕೊತಾ ಇದ್ದೀನಿ, ಇದು ಯಾರು ಬಯಸಿದ್ದಲ್ಲ, ಈ ಯುದ್ಧ ಅಂತಕ್ಕಂಥದ್ದು ಯಾರು ಬಯಸಿದ್ದಲ್ಲ. ಈ ಯುದ್ಧ ಬಂದಿರತಕ್ಕಂಥದ್ದು ಇದೊಂದು ಅನಿಶ್ಚಿತತೆ, ಬರಬಾರ್ದಿತ್ತು, ಬಂದ್ಬಿಟ್ಟಿದೆ, ಇದನ್ನ ನಾವು ಬಯಸಿದ್ದಲ್ಲ. ಅದರಿಂದ ನೀವು ನಿಮ್ಮ ಪರ್ಸೆಂಟೇಜನ್ನು ಕಡಿಮೆ ಮಾಡ್ಕೊಳ್ಳಿ. 27% ಇರ್ತಕ್ಕಂಥದ್ದನ್ನು ನೀವು 25%, 24% ಕಡಿಮೆ ಮಾಡಿ ದೇಶ ಸಮಸ್ಯೆನಲ್ಲಿದ್ದಾಗ ಜನರ ಜೇಬಿಗೆ ಕತ್ತರಿ ಹಾಕೋದು ಬೇಡ. ನಾವು 10 ರೂಪಾಯಿ ಕಡಿಮೆ ಮಾಡಿದ್ದೀವಿ, ಕೇಂದ್ರ ಸರ್ಕಾರ 10 ರೂಪಾಯಿ ಕಡಿಮೆ ಮಾಡಿದ್ದೀವಿ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ. ಯಾಕೆ ಅಂತಂದ್ರೆ ಸರ್, ಸುಮಾರು ನಾನು ಅವಾಗಲೇ ಹೇಳಿದೆ ನಿಮಗೆ, ಆಯಿಲ್ ಕಂಪನಿಗಳು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಯುದ್ಧ ಪ್ರಾರಂಭ ಆದಮೇಲೆ 15,000 ಕೋಟಿ ಲಾಸ್ ಆಗಿದೆ, ಭಾರತ್ ಪೆಟ್ರೋಲಿಯಂ 8,500 ಕೋಟಿ ಲಾಸ್ ಆಗಿದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ 7,500 ಕೋಟಿ ಲಾಸ್ ಆಗಿದೆ. ಲಾಸ್ ಆಗಿದ್ರು ಸಹ ಅವರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಬೇಕಾಗುತ್ತೆ, ಅವ್ರು ಲಾಸ್ನಲ್ಲಿ ನಡೆಸ್ತಾ ಇದ್ರು, ಈಗ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಅದರಿಂದ ನಾನು ರಾಜ್ಯ ಸರ್ಕಾರ ಕೇಳ್ಕೊತಾ ಇದ್ದೀನಿ, ದಯಮಾಡಿ ನೀವು ಒಂದು 5-10% ಕಡಿಮೆ ಮಾಡಿ. 1 ಲೀಟ್ರ್ ಬೆಲೆ ಇವಾಗ ಏನು 108 ರೂಪಾಯಿ 109 ರೂಪಾಯಿ ಇದೆಯೋ, ಒಂದು 100 ರೂಪಾಯಿ ಆಗ್ಬೋದು, ಆಗ ಭಾಳ ಲಾಭ ಆಗುತ್ತೆ ಜನಗಳ, ಕರ್ನಾಟಕ ಜನತೆಗೆ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಗೆ ಅವಾಗಲೇ ಹೇಳಿದೆ ನೋಡಿ, ರೇಟ್ ಪರ್ಸೆಂಟೇಜ್ ವೈಸ್ ಹೋದಾಗ ಇವತ್ತು ಮಯಮ್ನಾರಲ್ಲಿ 89% ಜಾಸ್ತಿ ಆಗಿದೆ ಪೆಟ್ರೋಲ್, ಮಲೇಷ್ಯಾದಲ್ಲಿ 56%, ಪಾಕಿಸ್ತಾನದಲ್ಲಿ 54%, UAE ಸರ್ ಸ್ವತಃ ಪೆಟ್ರೋಲಿಯಂ ಉತ್ಪಾದನೆ ಮಾಡುತ್ತೆ, ಅಲ್ಲಿ 52%, ಅಮೆರಿಕ ಅವರು ಸಹ ಸ್ವತಃ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾರೆ 44%, ಫಿಲಿಪೈನ್ಸ್ 40%, ಈ ರೀತಿ ದೇಶಗಳು, ಚೀನಾ 21%, UK 19%, ಆಸ್ಟ್ರೇಲಿಯಾ 18%. ಈಗ ನೀವು ಹೇಳ್ತೀರಾ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳ್ತೀರಾ, ಭಾರತ 3% ಜಾಸ್ತಿ, ಭಾರತದಲ್ಲಿ ಕೇವಲ 3% ಜಾಸ್ತಿ ಆಗಿರ್ತಕ್ಕಂಥದ್ದು. ಇಡೀ ಪ್ರಪಂಚದ ನಾವು ಲಿಸ್ಟ್ ತೆಗೆದುಕೊಂಡ್ಬಿಟ್ರೆ ನಾವು ಅತಿ ಕಡಿಮೆ ಬೆಲೆ ಪೆಟ್ರೋಲ್ ಜಾಸ್ತಿ ಆಗಿರ್ತಕ್ಕಂಥದ್ದು ಭಾರತ. ನಾನು ಯಾಕೆ ಕೇಳ್ಕೊತಾ ಇದ್ದೀನಿ ಕರ್ನಾಟಕನ ಅಂತಂದ್ರೆ, ಫಸ್ಟ್ ಮೊದಲನೇ ಪ್ಲೇಸ್ 35% ಚಾರ್ಜ್ ಮಾಡ್ತೀರಿ ನೀವು, ಅದ್ರ 2ನೇ ಪ್ಲೇಸ್ ಕರ್ನಾಟಕ 27% ಚಾರ್ಜ್ ಮಾಡ್ತೀರಿ. ಅದರಿಂದ ನೀವು ದಯಮಾಡಿ ಒಂದು 5-6% ಕಡಿಮೆ ಮಾಡಿದ್ರೆ ಕರ್ನಾಟಕ ಜನತೆಗೆ ಲಾಭ ಆಗ್ಬೋದು ಅಂತ ಮಾತನಾಡ್ತೀನಿ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಚಿಂತಕಿ ಆದಂತ ಸುಮಾ ಕಿರಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೈತ ಮುಖಂಡರಾದಂಥ ರಘು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ ಕಾರ್ಯಕ್ರಮಕ್ಕೆ. ರಘು ಅವರೇ, ನಾನು ಮೊದಲಿಗೆ ನಿಮಗೆ ಕೇಳೋದಕ್ಕೆ ಬಯಸೋದು, ಈಗ ಒಂದ್ ಕಡೆ ಮಾನ್ಸೂನ್ ಶುರು ಆಗ್ತಾ ಇದೆ, ಈಗ ಇನ್ನೇನು ನೆಕ್ಸ್ಟ್ ವೀಕಿಂದ. ಅದರಲ್ಲಿ ಈಗ ರಸಗೊಬ್ಬರದ ವಿಚಾರಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ, ರೈತರು ಪರದಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ಏನ್ ಸಮಸ್ಯೆ ಆಗ್ತಾ ಇದೆ? ಈಗ ಏನು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ರಸಗೊಬ್ಬರಗಳು, ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟಿಂಗ್, ಆಮೇಲೆ ಏನು ರಫ್ತಾಗೋದು, ಏನು ಯಾವಾಗ್ಲೂ ಅಷ್ಟೇ
ಈ ರಸಗೊಬ್ಬರ ನಾವು ಮೊದಲಿಂದ ಡಿಪೆಂಡ್ ಅಪಾನ್ ಬೇರೆ ದೇಶದಿಂದ ರಫ್ತು ಮಾಡ್ಕೊಳ್ಳೋದು, ಆಮದು ರಫ್ತು ಮಾಡ್ಕೊಳ್ಳೋದೇ ಕೆಲಸ. ಅದು ಅದೊಂದು ಕಾರಣ, ಯಾವಾಗಲೂ ಶಾರ್ಟೇಜ್ ಇರ್ತಾ ಇತ್ತು. ಇವಾಗ ಎಕ್ಸ್ಟ್ರಾ ಒಂದು ರೀಸನ್ ಸಿಕ್ಕಿದೆ. ಇದು ಕೂಡ ಒಂದು ಯುದ್ಧದ ಒಂದು BT ಪ್ಲಸ್ ಟ್ರಾನ್ಸ್ಪೋರ್ಟಿಂಗ್ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಆಕ್ಚುಲಿ ಯಾವಾಗ್ಲೂ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ನಾವು ಏನು ದೇಶದಲ್ಲಿ ಕೃಷಿ ವಿಚಾರದಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಹೊರತು ಡಿಪೆಂಡ್ ಅಪಾನ್ ಆಗಿದಾಗ ನಾವು ಪ್ರತಿಯೊಂದು ಯಾವ ರೀತಿ ಪೆಟ್ರೋಲ್ ಡೀಸೆಲ್ ಆಗಿ ನಾವು ಡಿಪೆಂಡ್ ಆಗಿದ್ದೀವಿ ಬೇರೆ ದೇಶಗಳನ್ನ, ಅದೇ ರೀತಿ ರಸಗೊಬ್ಬರಗಳು ಕೂಡ ನಾವು ಏನು ಆರ್ಗ್ಯಾನಿಕ್ ಗೊಬ್ಬರ ಬಿಟ್ಬಿಟ್ಟು ಏನು ನಾವು ಬೇಸಾಯ ಬಳಸ್ತೀವಿ, ಮುಟ್ಟೆ ಬೇಸಾಯ, ಇದನ್ನ ನಾವು ಬೇರೆ ದೇಶದಿಂದನೇ ಡಿಪೆಂಡ್ ಆಗಿದ್ದೀವಿ. ಅದಕ್ಕೆ ನಮ್ದು ತಪ್ಪಿದ್ದಲ್ಲ, ಇದೆಲ್ಲ ಕಷ್ಟ ಬರೋ ವರ್ಷಕ್ಕೆ ಎಫೆಕ್ಟ್ ಆಗುತ್ತೆ. ಇವತ್ತು ಏನು ಕಷ್ಟ ಪಡ್ತಾ ಇದೀವಿ, ನಮ್ಮ ಹತ್ರ ಹೋದಷ್ಟು ಸ್ವಲ್ಪ ಸ್ಟಾಕ್ ಇರಬಹುದು, ಇರ್ತಿದೆ, ಆದ್ರೆ ಮುಂದಿನ ಒಂದು ಏನು ಪ್ರೊಡಕ್ಷನ್ ಇದೆ ಅದ್ರ ಮೇಲೆ ನೇರ ಪ್ರಭಾವ ಬೀರ್ತದೆ. ಇದು ಒಂದು. ಆಮೇಲೆ ರಾಜಕೀಯ ಪಕ್ಷಗಳು ಅವ್ರ ಮೇಲೆ ಇವ್ರ ಮೇಲೆ ವಾಗ್ದಾಳಿ ಮಾಡ್ಕೊಂಡು ಅವರಿಂದ ಆಯ್ತು ಇವರಿಂದ ಆಯ್ತು ಅನ್ನೋದಲ್ಲ. ಇವರೆಲ್ಲರೂ ಒಂದೇ ಧೋನಿಲಿ ಹೋಗ್ತಾ ಇರ್ತಕ್ಕಂಥವ್ರು. ವ್ಯಕ್ತಿ ಪೂಜೆಯಿಂದ ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ ಮಾಡ್ಕೊಳ್ಳೋದ್ರಿಂದ ಇದು ನಮ್ಮ ಒಂದು ಸ್ಥಳೀಯವಾಗಿ ಕೂಡ ಆಡಳಿತ ಮಾಡಂತ ಸಂಸ್ಥೆಗಳು, ಒಂದು ಸರ್ಕಾರ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಏನೋ ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಸಾಮಾನ್ಯ ಮ್ಯಾಕ್ಸಿಮಮ್ ಏನೋ ಪೆಟ್ರೋಲ್ ಡೀಸೆಲ್ ಬಗ್ಗೆ ಟ್ರಾನ್ಸ್ಪೋರ್ಟಿಂಗ್ ಹೆಂಗಿದೆಯೋ ಅದೇ ರೀತಿ ಗೊಬ್ಬರ ಕೂಡ ರೈತರ ಇವತ್ತು ಏನು ಬಿತ್ತನೆ ಸಮಯದಲ್ಲಿ ಅಥವಾ ಅದೊಂದು ಒಂದು ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಯೂರಿಯಾ ಮತ್ತೆ ತಕ್ಕನಾದ ಒಂದು ಗೊಬ್ಬರ ಸಿಕ್ಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗ್ತಿದೆ. ಇದ್ರ ಬಗ್ಗೆ ಗಂಭೀರವಾದ ಒಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು. ಕಾಲ ಮಿಂಚೋಗಿದೆ. ಇವಾಗ ನಾವೇನಾದ್ರೂ ಆಲ್ಟರೇಷನ್ ಮಾಡ್ಕೋಬೇಕು ರೈತರು. ಅಲ್ಲ ರಘು ಸರ್, ಈಗ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜ ಇದೆಲ್ಲ ಸಿಗ್ತಾ ಇದೆಯಾ? ಬಿಕಾಸ್ ಈಗ ಕೃಷಿ ಸಚಿವರು ಹೇಳ್ತಾ ಇದ್ರು ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ, ನಮ್ಮ ಹತ್ರ ಎಲ್ಲ ಸ್ಟಾಕ್ ಇದೆ, ನಾವು ಯಾವುದೇ ತೊಂದರೆ ಆಗದಿರೋ ಥರ ಕೊಡ್ತೀವಿ ಅಂತ. ಬಟ್ ಎಕ್ಸಾಕ್ಟಾಗಿ ಅದೆಲ್ಲ ಸಿಗ್ತಿದೆಯಾ? ಆ ಥರದ್ದೇನು ತೊಂದರೆ ಇಲ್ವಾ ಹಂಗಾದ್ರೆ? ರಿಯಲ್ ಫ್ಯಾಕ್ಟ್ ಅಂದ್ರೆ ಇನ್ನು ಇವಾಗಷ್ಟೇ ಮಳೆ ಸ್ಟಾರ್ಟ್ ಆಗಿದೆ, ಈಗ ಉಳುಮೆಗಳು ಮಾಡ್ತಾ ಇದಾರೆ. ಇನ್ನು ಒಂದು 15-20 ದಿವಸದ ನಂತರನೇ ಆಕ್ಚುಲಿ ರಿಯಲ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಇವಾಗ ನಾವು ಏನು ಮಾಧ್ಯಮಗಳಲ್ಲಿ ನೋಡ್ಬಿಟ್ಟು ಹೇಳ್ಬೋದು, ಆದ್ರೆ ಸ್ವಂತ ಮ್ಯಾಕ್ಸಿಮಮ್ ರೈತರ ಅನುಭವ ಆಗ್ಬೇಕಂದ್ರೆ ಈ ಮಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಇನ್ನು ಉಳುಮೆ, ಇವಾಗ ಮಳೆ ಬರ್ತಾ ಇದೆ, ಇವಾಗ ಸ್ಟಾರ್ಟ್ ಆಗಿದೆ ಮಳೆ ಕರ್ನಾಟಕದಲ್ಲಿ. ಆ ಕಾರಣಕ್ಕೆ ನಾನ್ ಹೇಳ್ತಿರೋದು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಪ್ರೆಸೆಂಟ್ ನಮಗೆ ಈ ವಾರ 15 ದಿವಸದ ಒಳಗಡೆ ನಾವು ಗೊಬ್ಬರ ರೆಡಿ ಮಾಡಿಕೊಳ್ಳೋದು ಏನೋ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಖಂಡಿತ ನಮಗೆ ಗೊಬ್ಬರದ್ದು ಅವಶ್ಯಕತೆ ಇದೆ. ಏನು ಅವೈಲೇಬಿಲಿಟಿ ಇದೆ ಅಂತ ಯಾರಾದ್ರೂ ಡಿಸ್ಪ್ಲೇ ಮಾಡ್ಬೇಕು. ತಾವು ಏನ್ ಮಾಧ್ಯಮಗಳು ಇದ್ದಾರೆ, ತಾವು ಲಿಸ್ಟ್ ತಗೊಂಡು ಡಿಸ್ಪ್ಲೇ ಮಾಡಿದ್ರೆ ಆತಂಕ ದೂರ ಆಗ್ತಿದೆ. ಆಮೇಲೆ ದರ ಏರಿಕೆ ಕೂಡ ಜಾಸ್ತಿ ಆಗಿರೋದು, ರಸಗೊಬ್ಬರದ ಬೆಲೆ ಜಾಸ್ತಿ ಆಗಿರೋದು ಕಳೆದ ವರ್ಷ ಕಂಪೇರ್ ಮಾಡಿದ್ರೆ. ಈಗ ಆಕ್ಚುಲಿ ಏನಾಗಿದೆ, ನನ್ನ ಒಂದು ವೈಯಕ್ತಿಕವಾಗಿ ನಾವು ಏನು ನಮ್ಮ ಒಂದು ದಿನನಿತ್ಯದ ಕೃಷಿಯಲ್ಲಿ ನಾವು ಬೆಂಗಳೂರಿನಲ್ಲಿ ಕೃಷಿ ಮಾಡೋ ಕಾರಣಕ್ಕೆ ನಾವು ಬಳಸುವಂತ ಗೊಬ್ಬರಕ್ಕೆ ಮೊದಲಿಂದ ನಾವು ಓಪನ್ ಮಾರ್ಕೆಟ್ ಅಲ್ಲೇ ಪರ್ಚೇಸ್ ಮಾಡ್ತಾ ಇದೀವಿ. ಏನು DAP ಮತ್ತೆ ಯೂರಿಯಾ ಕೆಲವು ಪರ್ಟಿಕ್ಯುಲರ್ ಆಗಿ ಸಬ್ಸಿಡಿಯಿಂದ ಬರ್ತಿದೆ. ಆ ಸಬ್ಸಿಡಿಯಿಂದ ಬೆಲೆ ಜಾಸ್ತಿ ರೈತರ ಮೇಲೆ ಹೊರೆ ಬೀಳೋದಿಲ್ಲ. ಗೊಬ್ಬರ ಸಿಗ್ದಿರ ಬೇರೆ ಗೊಬ್ಬರ ತಗೊಳ್ಳೋ ಅವಶ್ಯಕತೆಯಿಂದ ರೈತರಿಗೆ ಬರೆ ಆಗ್ತಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಬೆಲೆ ಜಾಸ್ತಿ ಆಗಿರೋ ವಿಚಾರ ನನ್ಗೆ ನಿಜವಾಗ್ಲು ಇವತ್ತಿಗೆ ನನ್ನ ಹತ್ರ ಮಾಹಿತಿ ನಾನು ತಗೊಳಕ್ ಆಗ್ಲಿಲ್ಲ. ಬೆಲೆ ಜಾಸ್ತಿ ಆಗಿರೋ ಬಗ್ಗೆ ದಯವಿಟ್ಟು ಕ್ಷಮಿಸ್ಬೇಕು, ನನ್ನ ಹತ್ರ ಇವತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಸಬ್ಸಿಡಿ ಕೊಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ, ಸಿಕ್ಕಬೇಕು, ಮೇನ್ ಗೊಬ್ಬರ ಸಿಕ್ಕಬೇಕು. ಓಕೆ.